ವಿದ್ಯಾರ್ಥಿಯಾಗಿದ್ದಾಗ ಸೇದ ಬಾವಿಗೆ ನೀರು ಸೇದ ಕೊಯ್ತಿದ್ದೆ. ಬಿದಿಗೆ ತಗೊಂಡೋಗಿ ನೀರು ಸೇದೋದು. ಆ ಬಾವಿನಲ್ಲಿ ಕಸ ಎಲ್ಲ ಬಿದ್ದಿರ್ತಿತ್ತು. ಆ ಗುಬ್ಬಚ್ಚಿಗಳೆಲ್ಲ ಕಸ ಎಲ್ಲ ಹಾಕ್ತಿತ್ತು. ಆ ಕಸ ದೂರ ಆಗ್ಲಿಕ್ಕೆ ಬಿಂದಿಗೆನ ಮೇಲೆ ಕೆಳಗೆ ಮಾಡಿ ಆ ಕಸ ದೂರ ಆದ್ಮೇಲೆ ನೀರು ತಗೊಳ್ತಾರೆ. ಆ ನೀರು ತಗೊಂಡು ಸ್ವಲ್ಪ ಒತ್ತಾದ ತಕ್ಷಣ ಮತ್ತೆ ಕಸ ಸೇರ್ತದೆ. ನಮ್ಮ ಸಮಾಜ ಸುಧಾರಣೆ ಆ ತರ ಆಗಿರ್ತದೆ. ಗೊತ್ತಾಯ್ತಾ ನಿಮ್ಗೆ? ಗೊತ್ತಾಯ್ತಿದ್ರೆ ಹೆಣ್ಮಕ್ಳು ಕೂತ್ಕೊಂಡ್ರಮ್ಮ, ನಿಮ್ಗೋಸ್ಕರನೇ ನಾವು ಸಭೆ ಕರೆದ್ರೆ ಕೂತ್ಕೊಳ್ಳಿ. ನಮ್ಮ ಸಮಾಜದ ವ್ಯವಸ್ಥೆ ಏನು ಅಂತಂದ್ರೆ, ಆ ಬಿಂದಿಗೆ ಮೇಲೆ ಕೆಳಗೆ ಮಾಡಿದಾಗ ಹಿಂಗ್ ಹೋಗೋದು ಕಸ ಮತ್ತೆ ಹೋಗಿ ಸಮಾಜ ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗೆಲ್ಲ ಸ್ವಲ್ಪ ಬದಲಾವಣೆ ಆಗುತ್ತೆ, ಮತ್ತೆ ಬದಲಾವಣೆ ಆಗುತ್ತೆ. ಸೊ ಇದು ಇವತ್ತು ನಮ್ಮ ಸಮಾಜದಲ್ಲಿ ಕಾರಣ ಯಾಕಪ್ಪ ಅಂತಂದ್ರೆ, ನಮ್ಮ ಸಾಮಾಜಿಕ ವ್ಯವಸ್ಥೆ ಚಲನರಹಿತವಾಗಿರೋದ್ರಿಂದ ಈ ತರ ಆಗ್ತದೆ. ಅದಕ್ಕೆ ಬಸವಾದಿ ಶರಣರು ಈ ಸಮಾಜ ಬದಲಾವಣೆಯನ್ನು ಮಾಡಿ ಎಲ್ಲರೂ ಮನುಷ್ಯರಾಗಿ ಬಾಳ್ಬೇಕಪ್ಪ, ಮನುಷ್ಯರಾಗಿ ಬಾಳಬೇಕು. ಅಂಧಶ್ರದ್ಧೆಗಳಿರಬಾರದು, ಮೌಢ್ಯಗಳಿರಬಾರದು. ಕರ್ಮ ಸಿದ್ಧಾಂತವನ್ನ ಸಂಪೂರ್ಣವಾಗಿ ಯಾರು ತಿರಸ್ಕರಿಸಿದ್ರೆ ಅದು ಬಸವಾದಿ ಶರಣರು ಅಂತಕ್ಕಂಥದ್ದು. ಕರ್ಮ ಸಿದ್ಧಾಂತ, ನೀನ್ ಯಾಕಪ್ಪ ಬಡವನಾಗಿದೀಯಾ, ನೀನ್ ಯಾಕೆ ಅವಿದ್ಯಾವಂತನಾಗಿದೀಯಾ, ನಿನ್ಗೆ ಯಾಕೆ ಹೊಟ್ಟೆಗಿಲ್ಲ ಅಂತಂದ್ರೆ, ನಾನು ಹಿಂದೂ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದ್ದೆ, ಅದಕ್ಕೋಸ್ಕರವಾಗಿ ಹಿಂಗೆ ಹೇಳ್ಕೊಟ್ಟವ್ರು ಯಾರು? ಪಟ್ಟಭದ್ರಗಿರಿ ಯಾಕೆ ಹಿಂಗೆ ಹುಟ್ಟಿದ್ಯಾ? ಅವನು ಯಾಕೆ ಶ್ರೀಮಂತ ಆಗಿದ್ದಾನೆ? ಅವನು ಹಿಂದೂ ಜನ್ಮದಲ್ಲಿ ಪುಣ್ಯ ಮಾಡಿದ್ದ, ಅದಕ್ಕೋಸ್ಕರ ಆಮೇಲೆ ನೀನ್ ಯಾಕೆ ಅವಿದ್ಯಾವಂತನಾದೆ? ನಾನು ಹಣೆಯಲ್ಲಿ ಬರೆದು ಬಿಟ್ಟಿತ್ತಪ್ಪ, ಏನ್ ಮಾಡಕ್ಕಾಗ? ಹಣೆಯಲ್ಲಿ ಬರಬೇಕು ಅಂದ ದೇವರು ಬಸವಾದಿ ಶರಣೆಲ್ಲ ತಿರಸ್ಕಾರ ಮಾಡಿ ನಾವು ತಿಳ್ಕೋಬೇಕು. ಬಸವಾದಿ ಶರಣರು ಯಾವತ್ತೂ ಕೂಡ ಸದಾಚಾರಗಳನ್ನ, ಮೌಢ್ಯಗಳನ್ನ, ಕರ್ಮ ಸಿದ್ಧಾಂತವನ್ನು ಒಪ್ಪಿರಲಿಲ್ಲ. ನಾವು ಬಸವಣ್ಣನವರನ್ನ ಪೂಜೆ ಮಾಡ್ತೀವಿ ಅನ್ನೋದಾದ್ರೆ ಮೊದಲು ಬಸವಾದಿ ಶರಣರು ವಚನಗಳನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನ. ಬಸವಾದಿ ಶರಣರ ವಚನಗಳನ್ನ ಪಾಲನೆ ಮಾಡದೆ ಹೋದ್ರೆ ಈ ಸಮಾಜ ಯಾವತ್ತೂ ಕೂಡ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ಮನುಷ್ಯರಾಗಲಿಕ್ಕೆ ಸಾಧ್ಯ ಇಲ್ಲ. ಬಸವಾದಿ ಶರಣರು ಹೇಳಿದಂತ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಬಸವಣ್ಣವರು ಅನುಭವ ಮಂಟಪವನ್ನು ಮಾಡಿ ತಳ ಸಮುದಾಯದ ಜನರಿಗೆ ಅನುಭವ ಮಂಟಪದಲ್ಲಿ ಭಾಗಿಯಾಗ್ತಕ್ಕಂಥ ಅವಕಾಶವನ್ನು ಕೊಟ್ಟರು. ಮೇಲ್ವರ್ಗದವ್ರಿಗೆಲ್ಲ ಬಸವಾದಿ ಶರಣರು ಚಳವಳಿ ಮಾಡಿದ್ರು. ತಳ ಸಮುದಾಯದ ಜನ ಇದರಲ್ಲ, ಆ ಜನರಿಗೆ ಕಲ್ಯಾಣಕ್ಕೋಸ್ಕರವಾಗಿ ಮಾಡ್ತಾರೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಹಾಗಾಗಿ ಅದಕ್ಕೋಸ್ಕರ ನಾನು ಬಸವಣ್ಣವ್ರ ಬಗ್ಗೆ ಅಪಾರವಾದಂತ ಗೌರವವನ್ನು ಇಟ್ಕೊಂಡಿದ್ದೇನೆ. ಬಸವಾದಿ ಶರಣರು ಹೇಳಿದಂತ ವಿಚಾರಗಳಲ್ಲಿ ನಡೀತಕ್ಕಂಥ ಮಾಡಿದ್ದೇನೆ. ಅದಕ್ಕೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರ ಭಾವಚಿತ್ರ ಇರಬೇಕು, ಬಸವಣ್ಣವರ ತತ್ವಾದರ್ಶಗಳು ಜನರಿಗೆ ತಿಳಿಬೇಕು ಅಂತೇಳಿ ಮಾಡಿದ್ರು. ನಾನು ಕೂಡ ಪ್ರಮಾಣ ವಚನ ತಗೊಂಡದ್ದು 2013ರಲ್ಲಿ ಬಸವ ಜಯಂತಿಯ ದಿನನೇ. ಆ ಕಾರಣಕ್ಕೋಸ್ಕರ
ನನಗೆ ಸ್ವಾಮೀಜಿಯವರೆಲ್ಲ ಬಂದಿದ್ರು, ಇಳಕಲ್ ಸ್ವಾಮೀಜಿಯವರು ಕೂಡ ಬಂದಿದ್ರು. ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಬೇಕು ಅಂತ ಹೇಳಿ. ಇದು ಬಹಳ ಸುಲಭದ ಕೆಲಸ, ಮಾಡೋಣ ಅಂತ ಹೇಳಿ ಹೇಳಿದೆ. ಮುಂದಿನ ಕ್ಯಾಬಿನೆಟ್ ನಲ್ಲಿ ತಗೊಂಡು ಇದನ್ನ ಮಾಡ್ತೀವಿ ಅಂತ ಹೇಳಿ ಕೊನೆಗೆ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದೆ. ಹಿಂದೆ ಯಾರು ಕೂಡ ಮಾಡಿರಲಿಲ್ಲ. ಬಸವಣ್ಣ ಹೆಸರು ಹೇಳ್ತಾರೆ ಅಷ್ಟೇ, ಬಸವಣ್ಣ ವಚನ ಹೇಳ್ತಾರೆ ಅಷ್ಟೇ. ಅವ್ರು ಯಾರು ಪ್ರಯತ್ನ ಮಾಡಕ್ ಹೋಗಿಲ್ಲ. ನಮ್ಮ ಸರ್ಕಾರ ಮಾಡಿದೆ. ಅದು ಆಷಾಢ ಬುದ್ಧಿಗೋಸ್ಕರ ಅಥವಾ ಆಷಾಢ ಬುದ್ಧಿತನ ಅಲ್ಲ, ಅಥವಾ ರಾಜಕೀಯಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು ಅಲ್ಲ. ನಾವು ಬಸವಾದಿ ಶರಣರ ತತ್ವ ಆದರ್ಶಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಅವು ಜಾರಿಯಾದಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆಯನ್ನು ಕಂಡು ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಈ ಗ್ಯಾರಂಟಿಗಳು ಕೂಡ ಇವತ್ತು ನಾವು ಮಾಡಿದ್ದೀವಲ್ಲ, ಎಲ್ಲ ಜಾತಿಯ ಎಲ್ಲ ಧರ್ಮದ ಜನರು, ಒಂದು ಜಾತಿಯವರಲ್ಲ ಅಥವಾ ಒಂದು ಪಕ್ಷದವರಲ್ಲ. ಬರೀ ಕಾಂಗ್ರೆಸ್ ಪಕ್ಷದವರಿಲ್ಲ. ಬಸ್ನಲ್ಲೆಲ್ಲ ಇವತ್ತು 142 ಕೋಟಿ ಮಹಿಳೆಯರು, 142 ಕೋಟಿ ಮಹಿಳೆಯರು ಜೂನ್ 11ನೇ ತಾರೀಕಿನಿಂದ ಇವತ್ತಿನವರಿಗೆ ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ತಿರುಗಾಡಿದ್ದಾರೆ. ಟಿಕೆಟ್ ಕೊಡದೆ ಅಂತಂದ್ರೆ ಅದು ಒಂದು ಜಾತಿ ಮಹಿಳೆಯರು ಇದ್ದಾರ, ಒಂದು ಧರ್ಮದವರು ಇದ್ದಾರೆ, ಎಲ್ಲ ಜಾತಿಯವರು ಇದ್ದಾರೆ, ಎಲ್ಲ ಪಕ್ಷದವರು ಇದ್ದಾರೆ, ಎಲ್ಲ ಧರ್ಮದವರು ಇದ್ದಾರೆ. ಜಾತಿ ರಹಿತವಾಗಿ ಎಲ್ಲರಿಗೂ ಕೂಡ ಇವತ್ತು ಹೆಣ್ಣುಮಕ್ಕಳಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಎಲ್ಲ ಹೆಣ್ಮಕ್ಳು ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡ್ತಕ್ಕಂಥ ಕಾರ್ಯಕ್ರಮವನ್ನು ಶಕ್ತಿ ಯೋಜನೆ. ಅವರು ಟಿಕೆಟ್ ತಗೊಳ್ಳಿಕ್ಕೆ ಖರ್ಚು ಮಾಡ್ತಿದ್ದಾರಲ್ಲ ಹಣ, ಅದು ಉಳಿತಾಯ ಆಗ್ತದೆ. ಆ ಹಣ ಉಳಿತಾಯ ಆಗ್ತದೆ. ಜೊತೆಗೆ ಗೃಹಲಕ್ಷ್ಮಿ ಅಂತಕ್ಕಂಥ ಇವತ್ತು 1,17,00,000 ಹೆಣ್ಣುಮಕ್ಕಳಿಗೆ 1,17,00,000 ಹೆಣ್ಣುಮಕ್ಕಳಿಗೆ ಮನೆ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ, ತಿಂಗಳಿಗೆ 2,000 ರೂಪಾಯಿ. ಏನಮ್ಮ ಹಿಂದೆ ಯಾವ್ದಾದ್ರು ಸರ್ಕಾರ ಕೊಟ್ಟಿತ್ತ? ಯಾವ್ದಾದ್ರು ಸರ್ಕಾರ ಕೊಟ್ಟಿತ್ತ? ಯಾಕಂತಂದ್ರೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಗಬೇಕು. ಇವತ್ತಿನ ಬೆಲೆ ಏರಿಕೆ ಪರಿಸ್ಥಿತಿಯಲ್ಲಿ ನಿರುದ್ಯೋಗದ ಸಮಸ್ಯೆ ಇವತ್ತು ಹೆಚ್ಚಾಗಿರ್ತಕ್ಕಂಥ ಸಂದರ್ಭದಲ್ಲಿ ಜೀವನ ಮಾಡಬೇಕಲ್ಲ, ಅದಕ್ಕೋಸ್ಕರ ಯಾರು ಬಡವರಿದ್ದಾರೆ, ಎಲ್ಲ ಸಮಾಜದ ಬಡವರು, ಆ ಬಡವರ ಕೈನಲ್ಲಿ ಹಣ ಸಿಕ್ಕಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ 2,000 ರೂಪಾಯಿಗಳನ್ನ ಪ್ರತಿ ಹೆಣ್ಮಗಳಿಗೆ ಕೊಡ್ತಾ ಇದ್ವಿ. ಮನೆ ಯಜಮಾನಿ 1,17,00,000 1,17,00,000 ಮಹಿಳೆಯರಿಗೆ ಕೊಡ್ತಾ ಇದ್ವಿ. 2,000 ರೂಪಾಯಿ ಉಳಿತು, 2,000 ರೂಪಾಯಿ ಸಿಕ್ತು ತಿಂಗಳಿಗೆ. ಜೊತೆಗೆ ಗೃಹ ಜ್ಯೋತಿ ಕಾರ್ಯಕ್ರಮ 1,61,00,000 1,61,00,000 ಗ್ರಾಹಕರಿಗೆ 200 ಯೂನಿಟ್ ವರೆಗೆ ಬಿಲ್ ಕಟ್ಟಾಗಿಲ್ಲ, ದುಡ್ಡು ಕೊಡಾಗಿಲ್ಲ, ಬಿಲ್ಗೆ ಅವ್ರಿಗೆ ದುಡ್ಡು ಇಲ್ಲದೆ ರೀತಿಯಲ್ಲಿ ಕೊಡ್ತೀವಿ. 200 ಯೂನಿಟ್ ವಿದ್ಯುತ್ ಶಕ್ತಿ ಮನೆಯಲ್ಲಿ ಬಳಸ್ತಾರಲ್ಲ, ಅದಕ್ಕೆ 200 ಯೂನಿಟ್ ವರೆಗೆ ಫ್ರೀಯಾಗಿ ಕೊಡ್ತೀವಿ. ಆಮೇಲೆ ನಾನು ಅನ್ನಭಾಗ್ಯ ಕಾರ್ಯಕ್ರಮ, ಯಾರು ಕೂಡ ಬಡವರು ಹಸುರು ಮಲಗಬಾರ್ದು,